ಪ್ರಿಯ ಸ್ನೇಹಿತರೆ, ಶಿವಗುರು ಟಿವಿಗೆ ನಿಮಗೆಲ್ಲ ಸ್ವಾಗತ. ಸಮುದ್ರಮಂಥನಕ್ಕೆ ಕಾರಣವೇನು ಗೊತ್ತಾ? ಸಮುದ್ರಮಂಥನಕ್ಕೆ ದುರ್ವಾಸಾ ಮುನಿಗಳ ಶಾಪವೇ ಕಾರಣವಾಯಿತಾ? ಹಾಗಾದರೆ ದುರ್ವಾಸಾ ಮುನಿಗಳು ನೀಡಿದ ಶಾಪವಾದರೂ ಏನು? ಇಲ್ಲಿದೆ ನೋಡಿ, ಸಮುದ್ರಮಂಥನಕ್ಕೆ ಪ್ರಮುಖ ಕಾರಣ. ಹಿಂದೂ ಧರ್ಮದಲ್ಲಿ ಸಮುದ್ರಮಂಥನ ಅಥವಾ ಕ್ಷೀರಸಾಗರ ಮಂಥನ ಅಥವಾ ಸಾಗರಮಂಥನ ಘಟನೆ ಪುರಾಣಗಳಲ್ಲೂ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಸಮುದ್ರಮಂಥನವನ್ನು ನೆನೆದು 12 ವರ್ಷಗಳಿಗೊಮ್ಮೆ ಅತ್ಯಂತ ವಿಜೃಂಭಣೆಯಿಂದ ಕುಂಭಮೇಳ ಎನ್ನುವ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ಈ ಸಮುದ್ರಮಂಥನದ ಕಥೆಯನ್ನು ನಾವು ಭಾಗವತ ಪುರಾಣ, ಮಹಾಭಾರತ ಹಾಗೂ ವಿಷ್ಣು ಪುರಾಣದಲ್ಲೂ ಕೂಡ ನೋಡಬಹುದು. ಸಮುದ್ರಮಂಥನದ ನಿಜವಾದ ಕಥೆಯೇನು ಗೊತ್ತಾ? ಸಮುದ್ರಮಂಥನ ನಡೆಯಲು ಕಾರಣವೇನು ಗೊತ್ತಾ? ಒಂದು ಕಾಲದಲ್ಲಿ ದುರ್ವಾಸಾ ಋಷಿಗಳು ತನ್ನ ಶಿಷ್ಯರೊಂದಿಗೆ ಶಿವನನ್ನು ಭೇಟಿಯಾಗಲು ಕೈಲಾಸದತ್ತ ಪ್ರಯಾಣ ಬೆಳೆಸುತ್ತಾರೆ. ದಾರಿ ಮಧ್ಯೆ ದುರ್ವಾಸಾ ಮುನಿಗಳಿಗೆ ದೇವರಾಜ ಇಂದ್ರನು ಎದುರಾಗುತ್ತಾನೆ ಹಾಗೂ ದುರ್ವಾಸಾ ಮುನಿಗಳಿಗೆ ಮತ್ತು ಅವರ ಶಿಷ್ಯರಿಗೆ ನಮಸ್ಕರಿಸುತ್ತಾರೆ. ನಂತರ ದುರ್ವಾಸಾ ಮುನಿಗಳು ಇಂದ್ರನಿಂದ ಆಶೀರ್ವಾದವನ್ನು ಪಡೆದುಕೊಂಡು ಆತನಿಗೆ ಪ್ರಿಯವಾದ ಪಾರಿಜಾತ ಹೂವಿನ ಹಾರವನ್ನು ಅರ್ಪಿಸುತ್ತಾರೆ. ಇಂದ್ರಾಸನನು ಹೆಮ್ಮೆಯಿಂದ ಬೀಗುತ್ತಾ ಆ ಹೂವಿನ ಹಾರವನ್ನು ತನ್ನ ಐರಾವತ ಆನೆಯ ಸೊಂಡಿಲಿನ ಮೇಲಿಟ್ಟನು. ಆನೆಗೆ ಆ ಹೂವಿನ ಹಾರದಿಂದ ಹೊರಹೊಮ್ಮಿದ ಸುವಾಸನೆಯು ಕಿರಿಕಿರಿಯನ್ನುಂಟು ಮಾಡುತ್ತದೆ. ಹಾಗಾಗಿ ಆನೆ ತನ್ನ ಸೊಂಡಿಲಿನಲ್ಲಿದ್ದ ಹೂವಿನ ಹಾರವನ್ನು ನೆಲಕ್ಕೆ ಹಾಕುತ್ತದೆ. ಇದರಿಂದ ಕೋಪಗೊಂಡ ದುರ್ವಾಸಾ ಮುನಿಗಳು ಇಂದ್ರನು ತನಗೆ ಅವಮಾನ ಮಾಡಿದನೆಂದು ತಿಳಿದು ಇಂದ್ರ ಸೇರಿದಂತೆ ದೇವಲೋಕದಲ್ಲಿನ ಎಲ್ಲಾ ದೇವತೆಗಳ ಶಕ್ತಿ, ಸಾಮರ್ಥ್ಯ ಹಾಗೂ ವರಗಳು ನಾಶವಾಗಲಿ ಎಂದು ಶಾಪವನ್ನ ನೀಡಿದರು. ದುರ್ವಾಸಾ ಮುನಿಯ ಶಾಪದಿಂದಾಗಿ ಲಕ್ಷ್ಮೀದೇವಿಯು ಸ್ವರ್ಗವನ್ನು ತೊರೆಯುತ್ತಾಳೆ. ದುರ್ವಾಸಾ ಮುನಿಗಳಿಂದ ಶಾಪಕ್ಕೊಳಗಾಗಿ ತಮ್ಮ ಶಕ್ತಿ, ಸಾಮರ್ಥ್ಯವನ್ನು ಕಳೆದುಕೊಂಡ ಇಂದ್ರ ಮತ್ತು ದೇವಾನುದೇವತೆಗಳ ಬಗ್ಗೆ ತಿಳಿದುಕೊಂಡ ರಾಕ್ಷಸರು ಸ್ವರ್ಗದ ಮೇಲೆ ದಾಳಿ ಮಾಡಿ ದೇವರುಗಳನ್ನು ಸೋಲಿಸಿ ತಮ್ಮ ಪ್ರಾಬಲ್ಯವನ್ನು ದೇವಲೋಕದಲ್ಲಿ ಮೆರೆಯಲಾರಂಭಿಸಿದರು. ನಂತರ ಇಂದ್ರದೇವ ಸೇರಿದಂತೆ ಬೃಹಸ್ಪತಿ ಮತ್ತು ಇತರ ದೇವತೆಗಳು ಬ್ರಹ್ಮನನ್ನು ಭೇಟಿ ಮಾಡಿ ನಡೆದ ಘಟನೆಯನ್ನು ತಿಳಿಸುತ್ತಾರೆ. ಆಗ ಬ್ರಹ್ಮನು, ದೇವೇಂದ್ರ, ಇಂದ್ರ ನೀನು ದುರ್ವಾಸಾ ಮುನಿಗಳ ಶಾಪದಿಂದ ಲಕ್ಷ್ಮಿಯನ್ನು ಕಳೆದುಕೊಂಡಿದ್ದೀಯಾ, ಹಾಗಾಗಿ ನೀನು ಲಕ್ಷ್ಮಿಯನ್ನು ಮೆಚ್ಚಿಸಲು ಭಗವಾನ್ ನಾರಾಯಣನ ಬಳಿ ಹೋಗಿ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಎನ್ನುತ್ತಾನೆ. ಆತನ ಆಶೀರ್ವಾದದಿಂದ ನೀವು ಕಳೆದುಕೊಂಡ ಭಾಗ್ಯವನ್ನು ಮರಳಿ ಪಡೆಯುವಿರೆಂದು ಹೇಳಿ ಕಳುಹಿಸುತ್ತಾನೆ. ನಂತರ ಇಂದ್ರ ಹಾಗೂ ದೇವಾನುದೇವತೆಗಳು ವಿಷ್ಣುವಿನ ಆಶೀರ್ವಾದ ಪಡೆಯಲು ವಿಷ್ಣುವಿದ್ದಲ್ಲಿಗೆ ಬರುತ್ತಾರೆ. ಈಗಾಗಲೇ ಎಲ್ಲಾ ವಿಷಯಗಳನ್ನು ತಿಳಿದಿದ್ದ ವಿಷ್ಣು ದೇವಾನುದೇವತೆಗಳಿಗೆ ಸರಳ ಉಪಾಯವನ್ನು ನೀಡುತ್ತಾನೆ. ವಿಷ್ಣು ತನ್ನ ಚಾತುರ್ಯತೆಯಿಂದ ದೇವಾನುದೇವತೆಗಳಿಗೆ ನೀವು ಅಸುರರೊಂದಿಗೆ ಸ್ನೇಹವನ್ನು ಬೆಳೆಸಿ, ಯಾಕೆಂದರೆ ಇದು ಅವರ ಆಡಳಿತದ ಸಮಯವಾಗಿದೆ. ಇನ್ನು ಸ್ವಲ್ಪ ದಿನಗಳು ಕಳೆದರೆ ಅವರ ಅಂತ್ಯ ಮುಗಿಯುತ್ತಾ ಬರುತ್ತದೆ. ಅಲ್ಲಿಯವರೆಗೆ ನೀವವರನ್ನು ಸಹಿಸಿಕೊಳ್ಳಲೇಬೇಕೆಂದು ಹೇಳುತ್ತಾನೆ. ನೀವು ರಾಕ್ಷಸರಿಂದ ಮುಕ್ತಿ ಪಡೆಯಬೇಕೆಂದರೆ ಅದು ಸಮುದ್ರ ಮಂಥನವಾದಾಗಲೇ ಸಾಧ್ಯ. ಆದ್ದರಿಂದ ನೀವು ಸಮುದ್ರವನ್ನು ಮಥಿಸಿ, ಅದರಿಂದ ಬರುವ ಅಮೃತವು ನೀವು ಸವಿಯಿರಿ. ಇದರಿಂದ ರಾಕ್ಷಸರಿಗೆ ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ದೇವತೆಗಳು ಇದಕ್ಕೆ ಒಪ್ಪುತ್ತಾರೆ. ಆದರೆ ಸಮುದ್ರ ಮಥಿಸುವುದೆಂದರೆ ಅದೇನೂ ಸುಲಭದ ಕೆಲಸವಲ್ಲ. ಕೇವಲ ನಿಮ್ಮಿಂದ ಅದು ಸಾಧ್ಯವಾಗದು. ಹಾಗಾಗಿ ನೀವು ರಾಕ್ಷಸರ ಸಹಾಯವನ್ನು ತೆಗೆದುಕೊಂಡು ಸಮುದ್ರಮಂಥನ ಮಾಡಿ, ಅಮೃತ ನಿಮಗೆ ಸೇರುವಂತೆ ನಾನು ಮಾಡುತ್ತೇನೆಂದು ಭರವಸೆಯನ್ನು ನೀಡುತ್ತಾನೆ. ಭಗವಾನ್ ವಿಷ್ಣುವಿನ ಸಲಹೆಯಂತೆ ದೇವಾನುದೇವತೆಗಳು ಒಪ್ಪಂದದ ಪ್ರಸ್ತಾಪವನ್ನು ರಾಕ್ಷಸರ ರಾಜ ಬಲಿಯ ಬಳಿ ತೆಗೆದುಕೊಂಡು ಹೋಗುತ್ತಾರೆ. ಅಲ್ಲಿ ಸಮುದ್ರಮಥನದ ಕುರಿತು ಹೇಳುತ್ತಾರೆ. ಇದಕ್ಕೆ ರಾಕ್ಷಸರು ಒಪ್ಪಿ ಸಮುದ್ರವನ್ನು ಕಡೆಯಲು ಸಿದ್ಧರಾಗುತ್ತಾರೆ. ಸಮುದ್ರವನ್ನು ಕಡೆಯಲು ಮಂದರಾಚಲವನ್ನು ಕಡಗೋಲಾಗಿ ಮಾಡಿಕೊಳ್ಳುತ್ತಾರೆ ಹಾಗೂ ಸರ್ಪಗಳ ರಾಜ ವಾಸುಕಿಯನ್ನು ಹಗ್ಗವಾಗಿ ಮಾಡಿಕೊಳ್ಳುತ್ತಾರೆ. ದೇವತೆಗಳು ವಾಸುಕಿಯ ಬಾಲವನ್ನು ಹಾಗೂ ಅಸುರರು ವಾಸುಕಿಯ ತಲೆಯನ್ನು ಹಿಡಿದು ಕಡೆಯಲಾರಂಭಿಸಿದರು. ಇದರಿಂದ ಮಂದರಾಚಲ ಬೆಟ್ಟವು ತಿರುಗತೊಡಗಿತು ಹಾಗೂ ಬೆಟ್ಟವು ಸಾಗರದಲ್ಲಿ ಕುಸಿಯತೊಡಗಿತು. ವಿಷ್ಣು ಒಂದು ಆಮೆಯಾಗಿ ತನ್ನ ಎರಡನೇ ರೂಪವಾಗ ಕೂರ್ಮಾವತಾರವನ್ನು ತಾಳಿ ತನ್ನ ಬೆನ್ನಿನ ಮೇಲೆ ಬೆಟ್ಟವನ್ನು ಹೊತ್ತುಕೊಂಡನು. ದೇವತೆಗಳು ಮತ್ತು ಅಸುರರು ಸಮುದ್ರಮಂಥನ ಮಾಡುವಾಗ ಕೇವಲ ಅಮೃತ ಮಾತ್ರವಲ್ಲ, ವಿಷವೂ ಕೂಡ ಹೊರಬರುತ್ತದೆ. ಈ ಹಾಲಾಹಲವು ತುಂಬಾನೇ ವಿಷಕಾರಿಯಾಗಿತ್ತು ಹಾಗೂ ಸೃಷ್ಟಿಯನ್ನೇ ನಾಶಗೊಳಿಸುವಷ್ಟು ಮಟ್ಟಿಗೆ ಶಕ್ತಿಯನ್ನು ಹೊಂದಿತ್ತು. ಹಾಲಾಹಲ ವಿಷ ಹೊರಬರುತ್ತಿದ್ದಂತೆ ಸೃಷ್ಟಿಯು ಅಲ್ಲೋಲಕಲ್ಲೋಲವಾಗಲು ಆರಂಭವಾಯಿತು. ಇದನ್ನು ತಡೆಯಲು ದೇವತೆಗಳು ಶಿವನ ಮೊರೆ ಹೋಗುತ್ತಾರೆ. ಆಗ ಪರಶಿವನು ವಿಷವನ್ನು ಸೇವಿಸಿ ತನ್ನ ಗಂಟಲಲ್ಲೇ ಹಿರಿದಿಟ್ಟುಕೊಳ್ಳುತ್ತಾನೆ. ಇದರಿಂದ ಶಿವನ ಕಂಠ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಆದ್ದರಿಂದ ಶಿವನನ್ನು ನೀಲಕಂಠನೆಂದು ಕರೆಯುತ್ತಾರೆ. ತದನಂತರ ಕ್ಷೀರಸಾಗರದಿಂದ ಅಮೃತವು ಹೊರಬರಲು ಪ್ರಾರಂಭವಾಗುತ್ತದೆ. ಆಗ ವಿಷ್ಣು ಮೋಹಿನಿ ಅವತಾರವನ್ನು ಧರಿಸಿ ದೇವರುಗಳು ಅಮೃತವನ್ನು ಸೇವಿಸುವಂತೆ ಮಾಡುತ್ತಾನೆ. ಕಥೆಯ ಸಾರಾಂಶ. ಕಾರಣ:
ದೇವತೆಗಳು ಮತ್ತು ಅಸುರರು ಇಬ್ಬರೂ ಅಮರತ್ವದ ಅಮೃತವನ್ನು ಪಡೆಯಲು ಸೇರಿ ಕ್ಷೀರಸಾಗರವನ್ನು ಕಡೆಯಲು ನಿರ್ಧರಿಸಿದರು. ಸಾಮಗ್ರಿಗಳು: ಕಡೆಗೋಲು ಮಂದರ ಪರ್ವತ, ಹಗ್ಗ ನಾಗರಾಜ ವಾಸುಕಿ, ಬೆಂಬಲ ಮಂದರ ಪರ್ವತ ನೀರಿನಲ್ಲಿ ಮುಳುಗುತ್ತಿದ್ದಾಗ ವಿಷ್ಣುವು ತನ್ನ ಕೂರ್ಮಾವತಾರ ಅಂದರೆ ಆಮೆ ರೂಪದಲ್ಲಿ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡನು. ಮಂಥನ ಪ್ರಕ್ರಿಯೆ: ದೇವತೆಗಳು ವಾಸುಕಿಯ ಬಾಲವನ್ನು ಹಿಡಿದರೆ ಅಸುರರು ತಲೆಯನ್ನು ಹಿಡಿದರು. ವಾಸುಕಿ ವಿಷಕಾರಿತು. ಹಾಲಾಹಲ ವಿಷ: ಹೊರಬಂದ ತೀವ್ರ ವಿಷವು ಇಡೀ ವಿಶ್ವವನ್ನು ನಾಶಮಾಡಲು ಕಾರಣವಾಯಿತು. ಆಗ ಶಿವನು ಆ ವಿಷವನ್ನು ಸೇವಿಸಿ ತನ್ನ ಗಂಟಲಿನಲ್ಲಿ ಹಿಡಿದನು. ಇದರಿಂದ ಅವನ ಗಂಟಲು ನೀಲಿಯಾಗಿ ನೀಲಕಂಠ ಎಂದು ಕರೆಯಲ್ಪಟ್ಟನು. ಹೊರಬಂದ ವಸ್ತುಗಳು: ರತ್ನಗಳು. ಹಾಲಾಹಲದ ನಂತರ ಅನೇಕ ಅಮೂಲ್ಯ ವಸ್ತುಗಳು ಹೊರಬಂದವು. ಲಕ್ಷ್ಮಿ, ಚಂದ್ರ, ಕೌಸ್ತುಭಮಣಿ, ಕಾಮಧೇನು ಹಸು, ಐರಾವತ ಅಂದರೆ ಇಂದ್ರನ ಆನೆ, ಕಲ್ಪವೃಕ್ಷ, ಅಪ್ಸರೆಯರು, ಪಾರಿಜಾತ ವೃಕ್ಷ, ಪಾಂಚಜನ್ಯ ಶಂಖ, ವಾರುಣಿ ಅಂದರೆ ಮಧ್ಯ ಮತ್ತು ಅಂತಿಮವಾಗಿ ಅಮೃತ. ಅಮೃತದ ವಿತರಣೆ: ಅಮೃತ ಬಂದಾಗ ದೇವತೆಗಳು ಮತ್ತು ಅಸುರರ ನಡುವೆ ವಿವಾದ ಉಂಟಾಯಿತು. ಆಗ ವಿಷ್ಣುವು ಸುಂದರ ಮೋಹಿನಿ ರೂಪವನ್ನು ತಾಳಿ ಅಸುರರನ್ನು ಮೋಹಿಸಿ ಅಮೃತವನ್ನು ದೇವತೆಗಳಿಗೆ ಮಾತ್ರ ಹಂಚಿದನು. ರಾಹು ಮತ್ತು ಕೇತು: ಅಮೃತ ಸೇವಿಸುತ್ತಿದ್ದ ರಾಕ್ಷಸನಾದ ರಾಹುಕೇತು ವಿಷ್ಣುವಿನಿಂದ ತಲೆ ಕತ್ತರಿಸಲ್ಪಟ್ಟರೂ ಅಮೃತ ಸೇವಿಸಿದ್ದರಿಂದ ಅಮರನಾದನು. ಇದು ಗ್ರಹಣಗಳಿಗೆ ಕಾರಣವಾಯಿತು. ಆಧ್ಯಾತ್ಮಿಕ ಮಹತ್ವ: ಸಮುದ್ರ ಮಂಥನವು ಮಾನವ ಮನಸ್ಸಿನ ಆಸೆ ಮತ್ತು ಸಂಕಲ್ಪದಿಂದ ಆತ್ಮಸಾಕ್ಷಾತ್ಕಾರದ ಕಡೆಗೆ ಸಾಗುವ ಪ್ರಯಾಣವನ್ನು ಪ್ರತಿನಿಧಿಸುತ್ತದೆ. ಕಷ್ಟಗಳನ್ನು ಎದುರಿಸಿ ಏಕಾಗ್ರತೆ ಮತ್ತು ತ್ಯಾಗದಿಂದ ಶಿವನಂತೆ ಅಮೃತವನ್ನು ಅಂದರೆ ಆತ್ಮಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಶುಭವಾಗಲಿ. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲವನ್ನು ನೀಡಿ. ನಮಸ್ಕಾರ.